ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ಲವರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕುವಂತಹ ಡಿಸೈನು, ತುಂಬಾ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 10 ನಂಬರ್ 0.7 mm ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. ಹಾಗೆ 6 ಎಳೆ ದಾರನ ತಗೊಂಡಿದ್ದೀನಿ, ಅದಕ್ಕೆ ಒಂದು ನಾಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್, ಪಕ್ಕದಲ್ಲೇ ಮತ್ತೊಂದು ಲಾಕ್. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ನ ಮಾಡ್ಕೋತೀನಿ. ಇವಾಗ ಚೈನ್ಸ್ ಹಾಕೋತೀನಿ ಫ್ರೆಂಡ್ಸ್, 5 ಚೈನ್ಸ್. 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಮತ್ತೆ 5 ಚೈನ್ಸ್, ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ. ಅಗೇನ್ 5 ಚೈನ್ಸ್, ಸ್ಟ್ರೇಟಾಗಿಟ್ಟು ಲಾಕ್. 5 ಚೈನ್ ವರ್ಕ್ ಮಾಡಿ ಫ್ರೆಂಡ್ಸ್, ಫುಲ್ ಸ್ಯಾರಿ ಬೇಸ್ ಲೈನ್ಗೆ ಕಂಟಿನ್ಯೂ ಮಾಡಿ ಇದೇ ಥರ. ನಾನೊಂದು ಇಷ್ಟು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. 5 ಚೈನ್ ಹಾಕಿದ್ದೀನಿ ಫುಲ್ಲು. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡಿ 5 ಚೈನ್ ವರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸೀರೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡೆ, ಥ್ರೆಡ್ನ ಕಟ್ ಮಾಡಿಲ್ಲ. ಇಲ್ಲಿಂದ ಮತ್ತೆ 5 ಚೈನ್ಸ್ ಹಾಕೋತೀನಿ. 5 ಚೈನ್ಸ್ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ನೋಡಿ, ಈ 5 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತರಬೇಕು. ತಂದು 2 ದಾರನ ಒಂದು ಮಾಡಿ, ನೆಕ್ಸ್ಟ್ 2 ದಾರನ ಒಂದು ಮಾಡಿ, ಈ ಥರ ಬರಬೇಕು. ಇವಾಗ 2 ಚೈನ್ಸ್ ಹಾಕೋತೀನಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. 2 ಚೈನ್ಸ್ ಹಾಕಿ ಡಬಲ್ ಕ್ರೋಶೆ ಕಂಬನ ಮಾಡಬೇಕು, ಸೇಮ್ ಅದೇ 5 ಚೈನ್ ಗ್ಯಾಪ್ ಒಳಗಡೆ. ಮತ್ತೆ 2 ಚೈನ್ಸ್ ಹಾಕ್ತೀನಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಅದೇ 5 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. ನೋಡಿ, ಈ ಥರ ಆ 5 ಚೈನ್ದು ಸೇರಿ 3 ಕಂಬ ಆಯಿತು. ಮತ್ತೆ ಇವಾಗ 2 ಚೈನ್ಸ್, ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶೆ ಕಂಬನ ಮಾಡ್ತೀನಿ. ಮತ್ತೆ 2 ಚೈನ್ಸ್ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ, ಅದೇ 5 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಕಂಬ. 2 ಚೈನ್ಸ್, ಮತ್ತು ಅದೇ 5 ಚೈನ್ ಗ್ಯಾಪ್, ಒಂದು 5 ಚೈನ್ ಗ್ಯಾಪ್ ಒಳಗಡೆ 3 ಕಂಬಗಳನ್ನು ಮಾಡ್ಕೋತೀನಿ. ನೋಡಿ, ಈ ಥರ ಬರಬೇಕು. ಇದ್ರ ಒಳಗಡೆ ನಾವು ಪೆಟಲ್ಸ್ ಡಿಸೈನ್ನ ಮಾಡ್ಕೋಬೇಕಾಗತ್ತೆ. ಮತ್ತೆ 2 ಚೈನ್ಸ್ ಹಾಕಿ ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ಕಂಬನ ಮಾಡ್ಕೋತೀನಿ. ಅಗೇನ್ 2 ಚೈನ್ಸ್, ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ, 5 ಚೈನ್ ಗ್ಯಾಪ್ ಒಳಗಡೆ ಕಂಬನ ಮಾಡ್ಕೊಳ್ಳಿ, ಡಬಲ್ ಕ್ರೋಶೆ ಕಂಬ. ಓಕೆ, ಇದೇ ಥರ ಫುಲ್ ಹಾಕಿದ್ದೀನಿ ನಾನು. ನೋಡಿ, ಈ ಥರ ಬಂದಿದೆ. ಓಕೆ, ಎಂಡ್ವರೆಗೂ ಇದೇ ಥರ ಕಂಬಗಳನ್ನು ಮಾಡ್ತಾ ಬಂದಿದ್ದೀನಿ. ಇವಾಗ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಪ್ರತಿಯೊಂದು 5 ಚೈನ್ ಗ್ಯಾಪ್ ಒಳಗಡೆ ನಾನು 3 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ 2 ಚೈನ್ಸ್ ಹಾಕಿ. ಇವಾಗ ಮತ್ತೆ ಫ್ರಂಟ್ ಸೈಡ್ಗೆ ಡಿಸೈನ್ನ ಟರ್ನ್ ಮಾಡ್ಕೋತೀನಿ ಫ್ರೆಂಡ್ಸ್. ನೋಡಿ, ಈ ಥರ ಕಾಣಿಸುತ್ತೆ. ಮುಂದೆಯಿಂದ ನೋಡಿದರೆ, ಸೀದಾ ಕಡೆಯಿಂದ ನೋಡಿದರೆ ಈ ಥರ ಕಾಣಿಸ್ಬೇಕು, ಬಾಕ್ಸ್ ಶೇಪಲ್ಲಿ. ಓಕೆ, ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೋತಿದ್ದೀನಿ. ಸ್ಟಾರ್ಟಿಂಗಲ್ಲಿ ಇಲ್ಲಿ ನೋಡಿ, ಕಂಬದ ಮೇಲೆ ಗ್ಯಾಪ್ ಇರುತ್ತೆ, ಒಂದು ಹೋಲ್ ಥರ, ಅಲ್ಲಿ ಒಂದು ಲಾಕ್ನ ಮಾಡಿಕೊಂಡೆ.
ನೋಡಿ ಇಲ್ಲಿ ಲಾಕ್ ಆದಮೇಲೆ ಇವಾಗ 2 ಚೈನ್ಸ್ ಹಾಕೋತೀನಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ನೋಡಿ ಈ ತೋರಿಸ್ತಿದ್ದೀನಲ್ಲ, ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಫಸ್ಟ್ 2 ದಾರನ 1 ಮಾಡ್ಕೋತೀನಿ. ನೆಕ್ಸ್ಟ್ 2 ದಾರನ 1 ಮಾಡಿಕೊಂಡೆ. ಕಂಬ ಆಯಿತು, ಡಬಲ್ ಕ್ರೋಶೆ ಕಂಬ. ಮತ್ತು ಸೇಮ್ ಪ್ಲೇಸ್ಗೆ ಮತ್ತೊಂದು ಡಬಲ್ ಕ್ರೋಶೆ ಕಂಬ, ಅದೇ ಪ್ಲೇಸ್ಗೆ ಮತ್ತೊಂದು ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡೆ. ಮತ್ತು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಅದೇ ಗ್ಯಾಪ್ಗೆ ಮತ್ತೊಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. ಈ ಗ್ಯಾಪ್ ಒಳಗಡೆ ನಾನು 2 ಚೈನ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ನಾನು 4 ಡಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. ನೋಡಿ 4 ಡಬಲ್ ಕ್ರೋಶೆ ಕಂಬ ಆಯಿತು. ಇವಾಗ ಇದನ್ನು ನೆಕ್ಸ್ಟ್ ಕಂಬ ಇರುತ್ತಲ್ಲ ಅದರ ಮೇಲೆ ಒಂದು ಹೋಲ್ ಇರುತ್ತೆ, ಈ ಥರ ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ, ಇಲ್ಲಿ ಲಾಕ್ನ ಮಾಡ್ಕೋಬೇಕು. ಪೆಟಲ್ ಫಾರ್ಮ್ ಆಗುತ್ತೆ. ಪ್ರತಿಯೊಂದು ಪೆಟಲ್ ಆದಮೇಲೂ ಕೂಡ ನಾವು ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕಿ ನೆಕ್ಸ್ಟ್ ಪೆಟಲ್ನ ಸ್ಟಾರ್ಟ್ ಮಾಡ್ಕೋಬೇಕು. ಪ್ರತಿಯೊಂದು ಪೆಟಲ್ ಮಾಡಬೇಕಾದ್ರೆ ನೆಕ್ಸ್ಟ್ ಗ್ಯಾಪ್ ಒಳಗಡೆ ಇವಾಗ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಮತ್ತೆ 4 ಡಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. ಆ ಗ್ಯಾಪ್ ಒಳಗಡೆ ಇಲ್ಲಿ ಕೂಡ 4 ಡಬಲ್ ಕ್ರೋಶೆ ಕಂಬ. ನೋಡಿ 4 ಡಬಲ್ ಕ್ರೋಶೆ ಕಂಬ ಆದಮೇಲೆ ಇಲ್ಲೂ ಕೂಡ ಇದೇ ಥರ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಇಲ್ಲಿ ಲಾಕ್ನ ಮಾಡಬೇಕು. ಇಲ್ಲಿ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿಕೊಂಡು ಮತ್ತೆ 2 ಚೈನ್ಸ್ ಹಾಕಿ ನೆಕ್ಸ್ಟ್ ಪೆಟಲ್ನ ಸ್ಟಾರ್ಟ್ ಮಾಡ್ಕೋಬೇಕು. 2 ಚೈನ್ಸು, ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ನೆಕ್ಸ್ಟ್ ಬಾಕ್ಸ್ ನೋಡಿ ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಫಸ್ಟ್ 2 ದಾರನ 1 ಮಾಡಿ ನೆಕ್ಸ್ಟ್ 2 ದಾರನ 1 ಮಾಡಿ ಡಬಲ್ ಕ್ರೋಶೆ ಕಂಬ ಆಯಿತು. ಇಲ್ಲಿ ಕೂಡ 4 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋತೀನಿ. ನಾಲ್ಕು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಇದನ್ನು ಕೂಡ ಲಾಕ್ ಮಾಡ್ಕೊಳ್ಳಿ. ಕಂಬದ ಮೇಲೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ಮೂರು ಪೆಟಲ್ಸ್ ಆಯಿತು. ಓಕೆ ನೋಡಿ 3 ಪೆಟಲ್ಸ್ ಆಯಿತು. ಇವಾಗ ಮತ್ತೆ 2 ಚೈನ್ಸ್ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. ಇಲ್ಲೂ ಕೂಡ 4 ಡಬಲ್ ಕ್ರೋಶೆ ಕಂಬನ ಮಾಡ್ತೀನಿ. ಪೆಟಲ್ಸ್ ಮಾಡಬೇಕಾದ್ರೆ 4 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಹಾಗೆ ಅದನ್ನು ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತೆ, ಅಲ್ಲಿ ಲಾಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ 4 ಪೆಟಲ್ಸ್ ಆಯಿತು. ಇದನ್ನು ನೋಡಿ ಈ ಕಂಬದ ಮೇಲೆ ಲಾಕ್ ಮಾಡ್ಕೋತೀನಿ. ಇಲ್ಲಿ ಈ 4 ಪೆಟಲ್ಸ್ ಆದಮೇಲೆ ಇವಾಗ ಫ್ಲವರ್ನ ಮಾಡ್ಕೋಬೇಕು. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಈ ಥ್ರೆಡ್ನ ಸ್ವಲ್ಪ ಜಾಸ್ತಿ ಮೇಲ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಕಂಬದ ಮೇಲೆ, ಅಲ್ಲಿ ನೀಡಲ್ನ ಹಾಕಿ ಕೆಳಗಡೆಯಿಂದ ನೋಡಿ, ಕೆಳಗಡೆಯಿಂದ ಇನ್ನೊಂದು ಸರಿ ತೋರಿಸ್ತೀನಿ. ಇಲ್ಲಿ ಲಾಕ್ ಮಾಡಿರ್ತೀವಲ್ಲ, ಇಲ್ಲಿ ನೀಡಲ್ನ ಹಾಕಬೇಕು. ಈ ಥ್ರೆಡ್ನ ನೋಡಿ, ಈ ಥ್ರೆಡ್ನ ಒಳಗಡೆಯಿಂದ ಈ ಕಡೆ ತರಬೇಕು. ನೋಡಿ ಇಲ್ಲಿಂದ ಈ ಕಡೆ ತಂದು ಲಾಕ್ನ ಮಾಡಬೇಕು. ನೋಡಿ ಅರ್ಥ ಆಯಿತು ಅನ್ಕೋತೀನಿ. ಇಲ್ಲಿ ತಂದು ಲಾಕ್ ಮಾಡಿ. ಸ್ವಲ್ಪ ನಿಧಾನಕ್ಕೆ ಮಾಡಿ, ಅರ್ಜೆಂಟ್ ಮಾಡ್ಕೋಬೇಡಿ. ನೋಡಿ ಈ ಥರ ತಂದು ಇಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳಿ. ಈ ಥರ ಫ್ಲವರ್ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಫಿನಿಶಿಂಗ್ ಆದಮೇಲೆ ಕುಚ್ಚುಕಟ್ಟಿ ಎಲ್ಲ ಆದಮೇಲೆ ನೀಟಾಗಿ ಬರುತ್ತೆ. ಓಕೆ ನೋಡಿ ಇಲ್ಲಿ ಒಂದು ಲಾಕ್ ಆಯಿತು.
ನೋಡಿ ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು. ಇವಾಗ ಇಲ್ಲಿ ಮತ್ತೆ ಲಾಕ್ ಆದಮೇಲೆ 2 ಚೈನ್ಸ್ ಹಾಕೋತೀನಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಈ ಫ್ಲವರ್ನ ಸ್ವಲ್ಪ ಈ ಕಡೆ ಈ ಥರ ಮಾಡ್ಕೊಳ್ಳಿ. ಅದರ ಕೆಳಗಡೆ ಇಲ್ಲಿ ಬಾಕ್ಸ್ ಕಾಣಿಸುತ್ತೆ, ಫಸ್ಟ್ ಬಾಕ್ಸ್. ಅದ್ರ ಒಳಗಡೆ ನಾನು ಮತ್ತೆ 4 ಕಂಬಗಳನ್ನು ಮಾಡ್ತೀನಿ, ಡಬಲ್ ಕ್ರೋಶೆ ಕಂಬನ. ಇದ್ರ ಒಳಗಡೆ 4 ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ಳಿ. ಓಕೆ, ಕಂಬ ಆದಮೇಲೆ ಈ ನೆಕ್ಸ್ಟ್ ಕಂಬದ ಮೇಲೆ ಲಾಕ್ನ ಮಾಡಿ. ಆವಾಗಲೇ ತೋರಿಸಿದ್ನೆಲ್ಲ ಅದೇ ಥರ ಸೇಮ್. ಇವಾಗ 2 ಚೈನ್ಸ್ ಹಾಕೋತೀನಿ. ಮತ್ತೆ ನೆಕ್ಸ್ಟ್ 2 ಚೈನ್ ಇಲ್ಲಿ ಗ್ಯಾಪ್ ಒಳಗಡೆ 2 ಕಂಬಗಳನ್ನು ಮಾಡ್ತೀನಿ. ಮೊದಲು 2 ಕಂಬ ಮಾಡ್ಕೊಳ್ಳಿ. ಥ್ರೆಡ್ನ ಮೇಲ್ ಮಾಡ್ಕೋತೀನಿ. ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ರೌಂಡ್ ಬೀಡ್ನ, ಗೋಲ್ಡ್ ಕಲರ್ ಬೀಡ್ನ ಆ್ಯಡ್ ಮಾಡ್ಕೋತೀನಿ ಇದರೊಳಗಡೆ. ಈ ಬೀಡ್ನ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ಕಂಬನ ಮಾಡ್ಕೋತೀನಿ. ಬೀಡ್ ಹಾಕಿದ ಮೇಲೆ 2 ಕಂಬಗಳನ್ನು ಮಾಡ್ಕೋತೀನಿ. ನೋಡಿ ಈ ಥರ ಬರುತ್ತೆ. ಇವಾಗ ಮತ್ತೆ ಇದನ್ನು ನೆಕ್ಸ್ಟ್ ಕಂಬದ ಮೇಲೆ ಲಾಕ್ನ ಮಾಡ್ತೀನಿ. ನೋಡಿ ಈ ಥರ ಕಾಣಿಸುತ್ತೆ. ಫುಲ್ ಫಿನಿಶಿಂಗ್ ಆದಮೇಲೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು. ಇವಾಗ 2 ಚೈನ್ಸ್ ಹಾಕಿ ಮತ್ತೆ ನೆಕ್ಸ್ಟ್ ಬಾಕ್ಸ್ ಒಳಗಡೆ ಇವಾಗ ಮತ್ತೊಂದು ಪೆಟಲ್ನ ಮಾಡ್ಕೋತೀನಿ, 4 ಕಂಬ ಮಾಡಿ. ಇಲ್ಲಿ ಬರೀ ಡಬಲ್ ಕ್ರೋಶೆ ಕಂಬನ ಮಾತ್ರ ವರ್ಕ್ ಮಾಡ್ತಾ ಇರೋದು. ಮತ್ತೊಂದು ಪೆಟಲ್ ಫಾರ್ಮ್ ಆಯಿತು. ಈ 3 ಪೆಟಲ್ಸ್ ಮಾಡ್ಕೊಂಡೆಲ್ಲ ಫ್ಲವರ್ ಡಿಸೈನ್ ಆದಮೇಲೆ ಇದು ಇಷ್ಟು ಗ್ಯಾಪ್ ಇರಲಿ ಅಂತ, ಒಂದು ಫ್ಲವರ್ ಆದಮೇಲೆ ಇಷ್ಟು ಗ್ಯಾಪ್ ಇರಲಿ ಅಂತ ಮತ್ತೆ ಇದೇ ಥರ ಒಂದು 4 ಮಾಡ್ಕೋಬೇಕು ಪೆಟಲ್ಸು. ಇದನ್ನು 3 ಬಿಟ್ಟು ಇನ್ನೂ 4 ಮಾಡ್ತೀನಿ. ನೋಡಿ ಈ 3 ಫಸ್ಟ್ ಫ್ಲವರ್ ಡಿಸೈನ್ ಆದಮೇಲೆ ಈ 3 ಬಿಟ್ಟು ಈ 4 ಮಾಡ್ಕೊಂಡಿದ್ದೀನಿ ಪೆಟಲ್ಸು. ಇವಾಗ ಮತ್ತೆ ಇದನ್ನು ಇಲ್ಲಿ ಲಾಕ್ ಈ ಥರ ಥ್ರೆಡ್ನ ಮೇಲ್ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ಲ, ಇಲ್ಲಿ ನೀಡಲ್ನ ಹಾಕಿ ಈ ಥ್ರೆಡ್ನ ಇದ್ರ ಒಳಗಡೆ ತರಬೇಕು. ನೋಡಿ ಇಲ್ಲಿ ತಂದು ನಿಧಾನಕ್ಕೆ ಲಾಕ್ನ ಮಾಡಿ. ಇದನ್ನು ಈ ಥರ ಮಾಡ್ಕೊಳ್ಳಿ. ಮೊದಲು ನೀಟಾಗಿ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಫ್ಲವರ್ ಥರ ಮಾಡಿ ಈ ಥರ ಉಲ್ಟಾ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸುತ್ತೆ ಫ್ಲವರ್ಸು. ಈ ಥರ ಬರುತ್ತೆ. ಓಕೆ, ಇಲ್ಲಿ ಲಾಕ್ ಮಾಡಿ ಆಮೇಲೆ 2 ಚೈನ್ಸ್ ಹಾಕಿ ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ನೀಡಲ್ನ ಹಾಕಿ ಮತ್ತೆ 4 ಕಂಬಗಳನ್ನು ಮಾಡಬೇಕು. ಇದೇ ಥರ ಮಾಡ್ಕೊಳ್ಳಿ. ಒಂದು ಕಂಬ ಬೀಡ್ ಹಾಕಿ. ನೋಡಿ ನಾನು ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಒಂದು 4 ಫ್ಲವರ್ಸ್ ಮಾಡಿದ್ದೀನಿ. ಲಾಸ್ಟಲ್ಲಿ ಒಂದು 2 ಚೈನ್ಸ್ ಲಾಕ್ ಆದಮೇಲೆ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಒಂದು ಪೆಟಲ್ಸ್ ಫುಲ್ ಕಂಟಿನ್ಯೂ ತೋರಿಸಿದ್ದೀನಿ, ಅದೇ ಥರ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಮೊದಲು ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಈ ಥರ ಬಂದಿದೆ ನೋಡಿ ಡಿಸೈನು. ಈ ಫ್ಲವರ್ ಕೆಳಗಡೆ ಕುಚ್ಚನ್ನ ಕಟ್ಟಬೇಕಾಗತ್ತೆ ಫ್ರೆಂಡ್ಸ್. ಕುಚ್ಚಾಕಿ ತೋರಿಸ್ತೀನಿ, ತುಂಬಾ ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದಕ್ಕೆ ನಾನು 167 ಕುಚ್ಚನ್ನ ಹಾಕಿದ್ದೀನಿ. ಹಾಗೆ ಮೇಲ್ಗಡೆ ಇಲ್ಲಿ ಗ್ಯಾಪ್ ಇತ್ತಲ್ಲ, ಅಲ್ಲಿ ಬೀಡನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಆ ಜಾಗಕ್ಕೆ ನೀವು ಫ್ಲವರ್ ಬೀಡನ್ನ ಕೂಡ ಅಟ್ಯಾಚ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ ಈ ಥರ ಬಂದಿದೆ ಡಿಸೈನು. ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಡಿಸೈನ್ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಈ ಡಿಸೈನ್ಗೆ ನಾವು ಒಂದು 500 ಇಂದ 550ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ.
ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕ್ಕೋಬೋದು. ಆ ಥರ ನೀಟಾಗಿ ತೋರಿಸಿದ್ದೀನಿ ಈಸಿ ಮೆಥಡಲ್ಲಿ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.